ರಾಜ್ಯದ ಗೃಹ ಸಚಿವರು ಹಾಗೂ ಕಾಂಗ್ರೆಸ್ನ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗವು ಐಂದೂರಿನಲ್ಲಿ ಅದ್ದೂರಿಯಾಗಿ ಆರಂಭಗೊಂಡಿತು. ನರಸಿಂಹ ಹಳಗೇರಿ ಅಧ್ಯಕ್ಷತೆಯಲ್ಲಿ ಬಳಗ ಉದ್ಘಾಟನೆಗೊಂಡಿತು. ಹಿಂದುಳಿದ ವರ್ಗದವರ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕಾದ ಪ್ರಮುಖ ಆಶಯದೊಂದಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಉದ್ಘಾಟನೆಯಿಂದ ಸನ್ಮಾನ್ಯ ಮಾಜಿ ಶಾಸಕರಾಗಿರುವಂತಹ ಪೂಜಾರಿ ಅವರು ನೆರವೇರಿಸಬೇಕಾಗಿ ನೆನೆಸಿಕೊಂಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಶ್ರೀ ನರಸಿಂಹ ಹಳಗೇರಿಯವರ ಅಧ್ಯಕ್ಷತೆಯಲ್ಲಿ ಬೈಂದೂರಿನಲ್ಲಿ ಶ್ರೀ ಪರಮೇಶ್ವರ ಅಭಿಮಾನಿಗಳ ಬಳಗವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭಕಾಮನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ತಾವೆಲ್ಲ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನ, ಪ್ರೀತಿ, ಗೌರವ, ನಾನು ಆಭಾರಿಯಾಗಿದ್ದೇನೆ ಅನ್ನುವಂಥ ಮಾತನ್ನು ನಾನು ಹೃದಯಪೂರ್ವಕವಾಗಿ ತಮಗೆ ತಿಳಿಸೋದಕ್ಕೆ ಬಯಸ್ತೇನೆ. ಸಾರ್ವಜನಿಕ ಬದುಕಿನಲ್ಲಿ ಕಳೆದ 35-40 ವರ್ಷಗಳಿಂದ ನಾನು ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ಅನೇಕ ಸಂದರ್ಭದಲ್ಲಿ ಸಚಿವನಾಗಿ ಕೆಲಸ ಮಾಡಿದ್ದೇನೆ, ಶಾಸಕನಾಗಿ ಕೆಲಸ ಮಾಡಿದ್ದೇನೆ, ಪಕ್ಷದ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ, ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ. ಈ ಎಲ್ಲ ಸಂದರ್ಭದಲ್ಲಿ ಕೂಡ ನನ್ನದು ಒಂದೇ ಚಿಂತನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು, ಅವರ ಬದ್ಧತೆಯನ್ನು, ಅವರು ಕೊಟ್ಟಂಥ ಸಂವಿಧಾನದ ಮೂಲಕ ಅನೇಕ ಉದಾಹರಣೆಗಳನ್ನು ಮತ್ತು ನಮಗೆ ಕೊಟ್ಟಂಥ ದಾರಿಯನ್ನು ಅನುಸರಿಸತಕ್ಕಂಥದ್ದಷ್ಟೇ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳಿ ನಂಬಿಕೆ ಇಟ್ಟಿರ್ತಕ್ಕಂಥವನು ನಾನು. ಹಾಗಾಗಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ಹಾರೈಸ್ತೇನೆ. ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗವನ್ನು ಉದ್ಘಾಟಿಸಿದ ಬೈಂದೂರಿನ ಮಾಜಿ ಶಾಸಕರಾದ ಗೋಪಾಲ್ ಪೂಜಾರಿ ಅವರು ಮಾತನಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಯುವಕ ಸಂದೇಶವನ್ನು ಕಳಿಸಿಕೊಟ್ಟರು. ಅವರು ರಾಜ್ಯಪಾಲ ಸದಸ್ಯರಾಗಿ ರಾಜ್ಯದ ಅನೇಕ ಹುದ್ದೆಗಳನ್ನು ಅಲಂಕರಿಸಿ ಒಬ್ಬ ಶಿಕ್ಷಣ ತಜ್ಞರಾಗಿ ಅಂಬೇಡ್ಕರ್ ಅನ್ವಯಾಗಿ ಸಾಕಷ್ಟು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಜೀವಂತ ನಾಯಕರು, ಒಂದು ಸ್ವಚ್ಛ ಆಡಳಿತ ಕೊಡ್ತಕ್ಕಂಥ ಕೆಲಸವನ್ನು ಕರ್ನಾಟಕ ಸರ್ಕಾರದಲ್ಲಿ ಮಾಡಿದ್ದಾರೆ. ಅವರು ಮುಖ್ಯಮಂತ್ರಿ ಆಗುವ ಎಲ್ಲ ಲಕ್ಷಣಗಳನ್ನು ಸರ್ಕಾರದಲ್ಲಿ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗ್ತಾರೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗ್ತಾರೆ, ಮತ್ತೆ ಪರಮೇಶ್ವರ್ ಪ್ರಧಾನಮಂತ್ರಿ ಆಗ್ತಾರೆ. ಇವರೆಲ್ಲ ಸರ್ಕಾರದ ಒಂದು ಕೊಂಡಿ. ಈ ಸರ್ಕಾರ ನಡೆಸಲಿಕ್ಕೆ 4-5 ಜನ ಲೀಡರ್ಗಳು ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡಿದ್ದಾರೆ. ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಮತ್ತೆ ಪುನಃ ಅಭಿವೃದ್ಧಿ ಕಡೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಹುಶಃ ಅವ್ರಿಗಿಂತ ಒಂದು ಸ್ವಚ್ಛ ಆಡಳಿತಗಳು ಮತ್ತೊಂದು ಸಿಗಲಿಲ್ಲ. ಕ್ಲೀನ್ ಹ್ಯಾಂಡ್
ಇವತ್ತು ಸನ್ಮಾನ ಮಾಡಿದ್ದಾರೆ. ನಿಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಅಭಿಮಾನಿ ಬಳಗದ ಅಧ್ಯಕ್ಷರಾದ ನರಸಿಂಹ ಹಳಗೇರಿಯವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಅಭಿಮಾನಿ ಬಳಗ ಕೊಯ್ಯೂರು ವಿಧಾನಸಭಾ ಕ್ಷೇತ್ರ ನೂತನ ಸಮಿತಿಯನ್ನು ಇವತ್ತು ನಮ್ಮೆಲ್ಲರ ನಾಯಕರಾದ ಶ್ರೀಯುತ ಗೋಪಾಲ್ ಪೂಜಾರಿಯವರ ಅಮೃತ ಹಸ್ತದಿಂದ ಈಗ ಉದ್ಘಾಟನೆಗೊಳ್ಳಲಿದೆ. ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ಗೋಪಾಲ್ ಪೂಜಾರಿ ಮಾಜಿ ಶಾಸಕರು ಕೊಯ್ಯೂರು ವಿಧಾನಸಭಾ ಕ್ಷೇತ್ರ ಇವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಕಾಂಗ್ರೆಸ್ ಯುವ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದಾರೆ. ಈ ನಾಡು ಕಂಡಂತಹ ಶ್ರೇಷ್ಠ ರಾಜಕೀಯರು ಕರ್ನಾಟಕ ರಾಜ್ಯದ ಗೃಹ ಸಚಿವರಾಗಿ ಯಶಸ್ವಿಯಾಗಿ ಸರ್ಕಾರವನ್ನು ಮುನ್ನಡೆಸಿಕೊಂಡು ಹೋಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೆಸರಲ್ಲಿ ಇವತ್ತು ನಮ್ಮ ನರಸಿಂಹ ಹಳಗೇರಿಯವರು ಒಂದು ವಿಶೇಷವಾದಂಥ ಪ್ರಯತ್ನದಿಂದ ಒಂದು ಟೀಮನ್ನು ರೆಡಿ ಮಾಡಿ ಅದರಲ್ಲಿ ಅಂತ ಒಂದು ಕಮಿಟಿಯಲ್ಲಿ ಇರತಕ್ಕಂಥ ಕೆಲವರು ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಬಳಗ ಅಂತ ನಾನು ಮಾಡಿದ್ದೇನೆ, ಇದಕ್ಕೆಲ್ಲ ನಮ್ಮ ನಾಯಕರು ಅದಕ್ಕೆ ಸಹಕಾರ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನರಸಿಂಹ ಹಳಗೇರಿಯವರು ಒಂಥರ ಪಾಪ ಅವ್ರು ನೋಡಿದ್ರೆ ಬೇಜಾರಾಗುತ್ತೆ. ಸುಮಾರು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಸ್ವಂತ ಖರ್ಚು ಮಾಡಿ ಹೋರಾಟ ಮಾಡ್ತಕ್ಕಂಥವ್ರು ಯಾರಿದ್ದಾರೆ? ಪಾಪ ಸೌಲಭ್ಯಗಳ ಅಭಿವೃದ್ಧಿಗಾಗಿ ನಾವು ತೋರಿದ ಬದ್ಧತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ. ಪ್ರಸ್ತುತ ವೈದ್ಯರು ವಕೀಲರ ಸಂಘದ ಅಧ್ಯಕ್ಷರಾಗಿ ಸಮರ್ಥ ನಾಯಕತ್ವದೊಂದಿಗೆ ಸಂಘದ ಅಭಿವೃದ್ಧಿ, ವಕೀಲರ ಹಿತಾಸಕ್ತಿ ಹಾಗೂ ನ್ಯಾಯಾಂಗ ವ್ಯವಸ್ಥೆಯ ಬಲವರ್ಧನೆಗಾಗಿ ಶ್ರಮಿಸುತ್ತಿರುವುದು ಶ್ಲಾಘನೀಯವಾಗಿದೆ. ಈ ಸಂದರ್ಭದಲ್ಲಿ ಬೈಂದೂರಿನ ವಕೀಲರ ಸಂಘದ ಅಧ್ಯಕ್ಷರಾದ ಪ್ರಶಾಂತ್ ಪೂಜಾರಿ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಬೈಂದೂರಿನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು. ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರು ಆಯುಕ್ತ ತಮ್ಮ ಮುಂದಿನ ಶೈಕ್ಷಣಿಕ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಶ್ರೀ ವಿಸೃಜನ್ ಶ್ರೀ ಸರಸ್ವತಿ ವಿದ್ಯಾಲಯ ಪದವಿ ಪೂರ್ವ ಕಾಲೇಜು ಬೆಂಗಳೂರು 2025-26ನೇ ಸಾಲಿನಲ್ಲಿ ದ್ವಿತೀಯ PUC ಪರೀಕ್ಷೆಯಲ್ಲಿ 585 ಅಂಕಗಳನ್ನು ಪಡೆದು ವಿಶಿಷ್ಟ ಶ್ರೇಣಿಯಲ್ಲಿ ತೇರ್ಗಡೆಯಾದ ತಮ್ಮ ಮುಂದಿನ ಶೈಕ್ಷಣಿಕ ಜೀವನದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ದೊರೆಯಲಿ ಎಂದು ಹಾರೈಸುತ್ತಾ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರೀತಿ ಹಾಗೂ ಆದರದಿಂದ ಸನ್ಮಾನಿಸಿ ಗೌರವಿಸುತ್ತಿದ್ದೇವೆ. ಅಭಿನಂದನೆಗಳು ವಿದ್ಯಾರ್ಥಿಗಳೇ. ಸ್ಮರಣೀಯ ನೀಡಿ ಗೌರವಿಸಬೇಕಾಗಿದೆ. ಬಹಳ ಸಂತೋಷವಾಗ್ತದೆ. ಈಗಾಗಲೇ ಹೇಳಿದಾಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಬ್ಬ ಸಜ್ಜನ ರಾಜಕಾರಣಿ. ಬಹುಶಃ ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಯ ಸಚಿವರಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಂಥ ಜನರಿಗೆ ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ಕೊಟ್ಟು ಬಹಳಷ್ಟು ಒಳ್ಳೆಯ ಕೆಲಸವನ್ನು ಇವತ್ತು ನಾವು ಅನೇಕ ವರ್ಷಗಳಿಂದ ಮಾಡಿದ್ದನ್ನ ನಾವು ನೋಡಿದ್ದೇವೆ. ವಿಶೇಷವಾಗಿ ಗೃಹ ಇಲಾಖೆಯ ಸಚಿವರು ಯಾವಾಗಲೂ ಸಚಿವರಾಗಿದ್ದಾರೆ ಆ ಇಲಾಖೆಗೆ ಒಂದು ಅರ್ಥವನ್ನು ಕೊಡುವ ಮುಖಾಂತರ ಇವತ್ತು ಜನಸಾಮಾನ್ಯರ ಪೊಲೀಸ್ ಅದೊಂದು ಪೊಲೀಸ್ ಅಂದರೆ ಸಾಮಾನ್ಯ ಜನರು ಸಹ ಅವರಿಗೂ ಸಹ ಇವತ್ತು ರಕ್ಷಣೆ ಕೊಡಬೇಕು, ಅವರಿಗೂ ಸಹ ಒಂದು ಗೌರವ ಕೊಡಬೇಕು ಅನ್ನೋ ರೀತಿಯಲ್ಲಿ ಬೇರೆ ಬೇರೆ ಕಾರ್ಯಗಳನ್ನು ಕೊಡುವ ಮುಖಾಂತರ ಇವತ್ತು ಸಾಮಾನ್ಯ ಕಷ್ಟದ ಜನರಿಗೂ ಸಹ ರಕ್ಷಣೆ ಕೊಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ರಾಜ್ಯದಲ್ಲಿ ಬೇರೆ ಬೇರೆ ಇಲಾಖೆಯಲ್ಲೂ ಸಹ ಒಳ್ಳೆಯ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಗೋಪಾಲ್ ಪೂಜಾರಿ ಅವರಿಗೆ ಒಬ್ಬ ಶಿಕ್ಷಕರಿದ್ದ ಅವರು ಇವತ್ತು ಯಾರೇ ಸಾಮಾನ್ಯ ವ್ಯಕ್ತಿಯೂ ಸಹ ಹೋಗಿ ಮಾತನಾಡಿಸಿದಾಗ ಅವರನ್ನು ಗೌರವದಿಂದ ಮಾತನಾಡಿಸುವಂಥ ಒಬ್ಬ ವ್ಯಕ್ತಿ ಜಿ ಪರಮೇಶ್ವರ್ ಅವರು. ಬಹುಶಃ ಅಂಥ ವ್ಯಕ್ತಿತ್ವದ ವ್ಯಕ್ತಿಗಳ
ಹೆಸರಿನಲ್ಲಿ ಇವತ್ತು ಅಭಿಮಾನ ಸಂಘ ಮಾಡ್ತಿರೋದು ಬಹಳ ಸಂತೋಷ ವಿಚಾರ. ಇವತ್ತು ನರಸಿಂಹಯ್ಯ ಅವರು ನಮ್ಮ ಭಾಗದಲ್ಲಿ ಅನೇಕ ದಶಕಗಳಿಂದ ಅವರ ಹೆಸರು ಜಾರಿಯಲ್ಲಿದೆ. ಅನೇಕ ಕಾರಣಗಳಿಗೋಸ್ಕರ ಅವರು ಸಮಾಜದಲ್ಲಿ ನಮ್ಮ ಅವಿರತವಾದಂಥ ಸೇವೆ ಹಾಗೂ ಸಹಾಯಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅವರು ಸರ್ಕಾರದಲ್ಲಿ ಹಾಗೂ ಸಮಾಜದಲ್ಲಿ ತಮ್ಮದೇ ಆದಂಥ ವಿಶಿಷ್ಟವಾದ ಸ್ಥಾನವನ್ನು ಒದಗಿಸಿಕೊಂಡು ಧಾರ್ಮಿಕ ಕ್ಷೇತ್ರದಲ್ಲೂ ಅವರ ಸೇವೆ ಅಪಾರವಾದದ್ದು. ಈ ಹಿಂದೆ ಕೊಲ್ಲೂರು ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರಾಗಿ ಕೂಡ ಅವರು ಸೇವೆಯನ್ನು ಸಲ್ಲಿಸಿದರು. ಅದೇ ರೀತಿ ಈ ಹಿಂದೆ ಅಂಬೇಡ್ಕರ್ ಸೇನೆ ಎನ್ನತಕ್ಕಂಥ ಒಂದು ಸಂಘಟನೆಯನ್ನು ಕೂಡ ಅವರ ನಿರ್ದೇಶನದ ಮೇರೆಗೆ ಸ್ಥಾಪನೆಯಾಗಿ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗಿಯಾಗಿದ್ದೇನೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೇನೆ. ಯಶಸ್ವಿಯಾಗಿ 3 ವರ್ಷಗಳನ್ನು ಪೂರೈಸಿ ಕರ್ನಾಟಕ ಸರ್ಕಾರದ ಒಂದು ಧೀಮಂತ ನಾಯಕರಂತ ಹೇಳಿ ಹೋಗ್ತಿದ್ದೇನೆ. ಬಹುಶಃ ಜಾತಿ ಮಾತಾಡುವುದರಿಂದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ನಮ್ಮ ಆತ್ಮೀಯ ನಮ್ಮೆಲ್ಲರಿಗೂ ನರಸಿಂಹಯ್ಯನವರ ನೇತೃತ್ವದಲ್ಲಿ ಇವತ್ತು ಗೌರವಾನ್ವಿತರಾದಂಥ ಕರ್ನಾಟಕ ರಾಜ್ಯದ ಗೃಹ ಮಂತ್ರಿಗಳಾದಂಥ ಶ್ರೀ ಪರಮೇಶ್ವರ್ ಅವರ ಹೆಸರಿನಲ್ಲಿ ಒಂದು ಅಭಿಮಾನಗಳನ್ನು ಮಾಡ್ತಾ ಇದ್ದಾರೆ. ಇವತ್ತಿನ ದಿನ ತುಂಬಾ ಖುಷಿಯ ವಿಚಾರ. ಯಾಕಂತ ಹೇಳಿದ್ರೆ ನಮ್ಮೂರಲ್ಲೂ ಕೂಡ ಒಂದು ಅಭಿಮಾನಿ ಸಂಘವನ್ನು ಕಟ್ಟ ಅಂತ ಹೇಳಿದ್ರೆ ಹೆಮ್ಮೆ ಪಡುವಂತಹ ವಿಚಾರ. ಹಾಗೆ ನರಸಿಂಹಯ್ಯನವರು ನಮ್ಮ ರಾಜ್ಯ ಕಂಡಂತ ಶ್ರೇಷ್ಠ ನಾಯಕರಾದಂಥ ಡಾಕ್ಟರ್ ಪರಮೇಶ್ವರ್ ಅಭಿಮಾನಿ ಬಳಗವನ್ನ ನಮ್ಮ ಈ ಬೈದೂರಿನಲ್ಲಿ ಉಂಟಾಗಿದ್ದಾರೆ. ನಿಜವಾಗ್ಲೂ ತುಂಬಾ ಖುಷಿ ಪಡುವಂತಹ ವಿಚಾರ. ಮುಂದಿನ ದಿನದಲ್ಲಿ ನಮ್ಮ ಈ ಬೈದೂರು ಕ್ಷೇತ್ರದಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಾವೆಲ್ಲರೂ ಅವರಿಗೆ ಕೈಗೊಳಿಸಬೇಕಂತ ಹೇಳ್ತಾ, ಹಾಗೆ ನರಸಿಂಹಯ್ಯ ಅಂತ ಹೇಳಿದ್ರೆ ಸನ್ಮಾನ ಯಾಕಂತ ಹೇಳಿದ್ರೆ ಅವರು ನಮ್ಮ ಈ ಹಿಂದೆ JCA ಉಪದ ಅಧ್ಯಕ್ಷರಾಗಿ ನಮ್ಮ JCA ಇಂಡಿಯಾದಲ್ಲೇ ಒಂದು ಹೆಸರನ್ನ ಕೊಡಿಸಿದರು. ನಮ್ಮ JCA ಸರ್ಕಾರದಲ್ಲಿ ಸಿಂಹಧಾರಣೆ ಅಂತ ಒಂದು ಕಾರ್ಯಕ್ರಮ, ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಕೊಟ್ಟು ಅನೇಕ ಸಮಾಜಮುಖಿ ಕಾರ್ಯಕ್ರಮ ಮಾಡುವಂತವರು. ಈ ದಿನ ಜಿ ಪರಮೇಶ್ವರ್ ಅವರ ಒಂದು ಅಭಿಮಾನಿ ಬಳಗ ಅಂತ ಹೇಳುವಂತಹ ಒಂದು ಸಂಘಟನೆಯನ್ನ ಶ್ರೀಯುತ ನರಸಿಂಹಯ್ಯ ಅವರ ನೇತೃತ್ವದಲ್ಲಿ ಒಂದಿಷ್ಟು ಯುವ ಮನಸ್ಸುಗಳು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮ್ಮೆಲ್ಲರನ್ನ ಕರೆದು ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗಾಗಿ ಅವರು ಸಹ ಈ ಒಂದು ಸಂಘಟನೆಯನ್ನು ನಡೆಸಿಕೊಂಡು ಹೋಗಲಿಕ್ಕೆ ಪ್ರಬಲ ವ್ಯಕ್ತಿ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಬೀಜ ಹಾಕಿದಾಗ ಮೊದಲನೇದಾಗಿ ಫಲ ಬರೋದಿಲ್ಲ, ಫಸ್ಟ್ ಬೇರು ಬಿಡಬೇಕು. ಹಾಗಾಗಿ ಇನ್ನು ಮುಂದೆ ಈ ಬೇರುಗಳು ನೆಲಕ್ಕೆ ಹೋಗಿ ಎಲೆ, ಕಾಂಡ, ಹೂವು ಮತ್ತೆ ಹಣ್ಣುಗಳಾಗಿ ದೊಡ್ಡ ಮಟ್ಟದಲ್ಲಿ ಒಂದು ಸಂಘಟನೆ ಬೆಳೆಯುತ್ತೆ ಅಂತ ಆಶಯಿಸ್ತಾ ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ರಾಜು ಪೂಜಾರಿ, ಮದನ್ ಕುಮಾರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರವಿಂದ ಪೂಜಾರಿ, ಭರತ್ ದೇವಾಡಿಗ, ಸೂರ್ಯಕಾಂತಿ, ಸಿದ್ದಿಕ್ ಸಾಹೇಬ್ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಹಾಕಿದ್ದೇವೆ ಇವತ್ತು. ಅದರ ಮುಖಾಂತರ ಎಲ್ಲ ಹಿಂದುಳಿದ ದಲಿತ, ಅಲ್ಪಸಂಖ್ಯಾತ ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಈ ಒಂದು ಸಂಘಟನೆ ವತಿಯಿಂದ ಮಾಡಲು ನಮಗೆ ಒಂದು ಕಾರ್ಯಕ್ರಮ ಮಾಡಲಿಕ್ಕೆ ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಲು ಕಾರಣವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಅಭಿಮಾನಿ ಬಳಗದಿಂದ
ಗ್ರಾಮೀಣ ಪ್ರದೇಶದಲ್ಲಿ ನೊಂದವರಿಗೆ ಅಥವಾ ಏನು ತಿಳುವಳಿಕೆ ಇಲ್ಲದವರಿಗೆ ಒಳ್ಳೆಯ ಮಾರ್ಗದರ್ಶನ ಮತ್ತು ಅವರಿಗೆ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡುವ ಉದ್ದೇಶದಿಂದ ಈ ಸಂಸ್ಥೆಯನ್ನು ಇವತ್ತು ಹುಟ್ಟು ಹಾಕಲು ಪ್ರಾರಂಭವಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಾಮಾಜಿಕ ಸೇವೆಯಲ್ಲಿ ಭಾಗವಹಿಸಲಿಕ್ಕೆ ಇದ್ದೇವೆ.